ನಮಸ್ಕಾರ. ನಾವು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನವರು. ನಮ್ಮ ತೋಟದಲ್ಲಿ ಎಲೆ ಚುಕ್ಕೆ ತುಂಬ ಉಲ್ಬಣ ಆಗಿತ್ತು. ಆ ಸಂದರ್ಭದಲ್ಲಿ ಬಾಲಸುಬ್ರಹ್ಮಣ್ಯ ಅವರು ನೀಡತಕ್ಕಂತಹ ಹಳದಿ ಬಯೋಶಮನ, ಹೈಟೆಕ್ ಬ್ರ್ಯಾಂಡಿನ ಹಳದಿ ಬಯೋಶಮನವನ್ನು ಸ್ಪ್ರೇ ಮಾಡಿಸಿದ್ವಿ. ಮೊದಲು ಸುಮಾರಾಗಿ ನೋಡಿ ಕಾಣ್ಬೋದು ನೀವು, ಇದು ತುಂಬ ಹಳದಿಯಾಗಿತ್ತು. ಇದೆಲ್ಲ ತುಂಬ ಫುಲ್ ಹಳದಿಯಾಗಿತ್ತು. ಈಗ ಸ್ವಲ್ಪ ಗ್ರೀನ್ ಆಗಿದೆ. ಔಷಧಿ ಹೊಡೆದು 1 ತಿಂಗಳು ಆಗ್ತಾ ಬಂದಿರ್ಬೋದು. ಹಳದಿ ಬಯೋಶಮನ ಹೊಡೆದ್ಬಿಟ್ಟು 1 ತಿಂಗಳು ಆಗ್ತಾ ಬಂದಿರ್ಬೋದು. ನೀವು ನೋಡ್ಬೋದು, ಹೊಸದಾಗಿ ಬರ್ತಕ್ಕಂತಹ ಸುಳಿ ಏನಿದೆ ಅದು ಫುಲ್ ಗ್ರೀನ್ ಆಗಿ ಬರ್ತಾ ಉಂಟು. ಈಗ ಈ ಗಿಡಕ್ಕೆಲ್ಲ ತುಂಬ ಯೆಲ್ಲೋ ಕಲರ್ ಆಗಿತ್ತು, ತುಂಬ ಅಂದರೆ ತುಂಬ ಆಗಿತ್ತು. ಈಗ ಇದು ಕೂಡ ಸ್ವಲ್ಪ ಹಳದಿಯಿಂದ ಸ್ವಲ್ಪ ಗ್ರೀನ್ ಆಗಿದೆ, ಮತ್ತು ಎಲೆ ಚುಕ್ಕೆ ಕಂಟ್ರೋಲ್ ಆಗಿದೆ. ನೋಡುವ, ಪೂರ್ತಿ ಕಡಿಮೆ ಆಗ್ತದೆಯಾ ಎಂಥದ್ದು ನೋಡಬೇಕು. ಆದರೆ ಹಳದಿ ಬಯೋಶಮನ ಹೊಡೆದಾಗಿಂದ ನಮಗೆ ರಿಸಲ್ಟ್ ಕಂಡಿದೆ. ರಿಸಲ್ಟ್ ನೋಡಿದ್ದೀವಿ ನಾವು. ನಮ್ಮ ಹಾಗೆ ತುಂಬ ಜನನೂ ಸ್ಪ್ರೇ ಮಾಡಿದ್ದಾರೆ ಹಳದಿ ಬಯೋಶಮನನ. ಅವರು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರಪ್ಪ. ಇನ್ನೊಂದು ಬಾರಿ ಮೇ ತಿಂಗಳಲ್ಲಿ ಸ್ಪ್ರೇ ಕೊಟ್ಟರೆ ಕಂಪ್ಲೀಟ್ಲಿ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬಾಲಸುಬ್ರಹ್ಮಣ್ಯ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕು. ಯಾಕೆಂದರೆ ನಮ್ಮ ತೋಟನೇ ಹೋಗೋ ಸಂದರ್ಭ ಇತ್ತು. ಮೊದಲು ನೋಡಿದರೆ ಈ ತೋಟದ ಸ್ಥಿತಿ ನೋಡಿದರೆ ಹೇಗೆ ಅಂತ ಕಾಣ್ತಾ ಇತ್ತು. ಈಗ ನೋಡಿದರೆ ಕಂಪ್ಲೀಟ್ಲಿ ಕಂಟ್ರೋಲಿಗೆ ಬಂದಿದೆ ಅಂತ ಅನಿಸ್ತಾ ಇದೆ. ಸಂಪೂರ್ಣ ಕಡಿಮೆ ಆಗದೇ ಇದ್ದರೂ ಕೂಡ ಕಂಟ್ರೋಲಿಗೆ ಬಂದಿದೆ. ಮತ್ತು ಹೊಸದಾಗಿ ಬರ್ತಾ ಇರುವಂತಹ ಸುಳಿ ಏನಿದೆ ಅದು ಗ್ರೀನ್ ಆಗಿ ಬರ್ತಾ ಉಂಟು. ಹಾಗಾಗಿ ಹಳದಿ ಬಯೋಶಮನ ರೈತರಿಗೆ ವರದಾನ ಆಗ್ಬೋದು ಅಂತ ಭಾವಿಸ್ತೇನೆ. ಧನ್ಯವಾದ.